ವೀಕ್ಷಕರಿಗೆ ನಮಸ್ಕಾರ. ನಮಗೆಲ್ಲರಿಗೂ ದುಡ್ಡು ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ ಅಲ್ವಾ? ಯಾರು ನನಗೆ ದುಡ್ಡೇ ಬೇಡ ಅಂತ ಹೇಳೋವಂಥವ್ರು ಯಾರಿರ್ತಾರೆ? ಇಂತಹ ಸನ್ಯಾಸಿಗಳಾದರೂ ಕೂಡ ಅವ್ರಿಗೂ ದುಡ್ಡು ಬೇಕಾಗಿದೆ ಅನ್ನುವಂತಹ ಕಾಲ ಇದು. ಸನ್ಯಾಸಿನೋಪಿ ದಧತೆ ಸತತಂ ಧನಾಯಾಮ್ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಣ ಬೇಕು ಅನ್ನುವಂಥದ್ದು ಸನ್ಯಾಸಿಗಳನ್ನು ಬಿಟ್ಟಂಥದ್ದಲ್ಲ ಅಂತಂದ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ಈಗಲಂತೂ ಸನ್ಯಾಸಿ ಅಂತಂದ್ರೆ ಹಿಂದಿನ ಕಾಲದ ಪರಿವ್ರಾಜಕನ ಹಾಗೆ ಇದ್ದು ಒಂದು ಗ್ರಾಮದಲ್ಲಿ 3 ದಿವಸದ ಮೇಲೆ ನಾ ಇರೋದಿಲ್ಲ ಅನ್ನೋಂತಹ ರೀತಿಯಲ್ಲಿ ಊರಿಂದ ಊರಿಗೆ, ದೇಶದಿಂದ ದೇಶಕ್ಕೆ ಹೀಗೆ ಸಂಚಾರ ಮಾಡ್ತಾ ಇರೋಂಥವ್ರ ಸಂಖ್ಯೆ ಕಡಿಮೆ ಇದ್ದಾರೆ. ಅಂಥವ್ರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಬೇಕಾದಷ್ಟು ಜನ ಸನ್ಯಾಸ ತಗೊಂಡ್ರು ಅಂಥವ್ರು ಒಂದು ಕಡೆ ಊರಿರ್ತಾರೆ. ಜನಗಳಿಗೆ ಏನೋ ಧರ್ಮ ಬೋಧನೆಯನ್ನು ಮಾಡುವಂತಹದ್ದು, ಈ ಥರದ ಕೆಲಸಗಳನ್ನ ಮಾಡ್ಕೊಂಡಿರುವಂತಹದ್ದು, ಹೀಗೆಲ್ಲ ಇಂಥವರೆಲ್ಲ ಉಂಟು. ತಮ್ಮ ಜಪ ತಪ ಅನುಷ್ಠಾನ ಈ ಥರದ್ದೆಲ್ಲ ಇಟ್ಕೊಂಡು ಜನಗಳಿಗೆ ಏನೋ ಒಂದು ಆದರ್ಶವನ್ನು ತೋರಿಸಿಕೊಡ್ತಾ, ಆದರ್ಶವನ್ನು ಬೋಧನೆ ಮಾಡ್ತಾ ಜನಗಳಿಗೆ ಅವರು ಉಪಕಾರಿಯಾಗಿರೋವಂಥವ್ರು. ಮತ್ತು ಎಷ್ಟೋ ಸಂದರ್ಭದಲ್ಲಿ ಅಂಥವರು ಏನೋ ಒಂದು ದೊಡ್ಡ ಕೆಲಸ, ಒಂದು ಒಳ್ಳೆಯ ಕೆಲಸ, ಅದು 4 ಜನಕ್ಕೆ, ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನೋಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಹಣವಿಲ್ಲದೇನೆ ಎಲ್ಲ ಕೆಲಸಗಳು ಮಾಡ್ಬಿಡೋಕ್ಕಾಗತ್ತೆಯೇ? ಆದ್ರಿಂದ ಅದು ಬೇಕಾಗತ್ತೆ. ಆದ್ರಿಂದ ಹಣ ಅನ್ನೋದು ಬೇಕೇ ಬೇಕು, ಎಲ್ರಿಗೂ ಬೇಕು. ನನಗೆ ಹಣ ಬೇಡ ಅಂತ ಹೇಳ್ಬಿಟ್ಟು ಯಾವನೂ ಇರೋಕ್ಕೆ ಸಾಧ್ಯವಿಲ್ಲ. ಆದರೆ ಉತ್ತಮವಾದ ಹಣ ಯಾವುದು, ಉತ್ತಮವಾದ ಧನ ಯಾವುದು? ಸಂಸ್ಕೃತದಲ್ಲಿ ದ್ರವ್ಯ ಅನ್ನೋ ಪದವನ್ನು ಕೂಡ ಬಳಸ್ತಾರೆ, ಐಶ್ವರ್ಯ ಅನ್ನೋ ಅರ್ಥದಲ್ಲಿ. ಆದ್ರಿಂದ ಉತ್ತಮವಾದ ಐಶ್ವರ್ಯ ಯಾವುದು ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ಒಂದು ಸುಭಾಷಿತ. ಅದೇನಪ್ಪ ಹೇಳುತ್ತೆ ಅಂತಂದ್ರೆ, ಎಲ್ಲಾ ದ್ರವ್ಯಗಳಲ್ಲೂ ಕೂಡ ಉತ್ತಮವಾದ ದ್ರವ್ಯ ಅಂತಂದ್ರೆ ಯಾವುದು ಅಂತಂದ್ರೆ ವಿದ್ಯೆಯೇ ಅಂತ ಹೇಳುತ್ತೆ. ಅದು ಸರ್ವದ್ರವ್ಯೇಶು ವಿದ್ಯೈವ ದ್ರವ್ಯಮಾಹುಹು ಅನುತ್ತಮಂ. ಅದು ಅನುತ್ತಮವಾದ ದ್ರವ್ಯ ಅಂತ. ಅರೆ, ನಾವು ಅದನ್ನ ಉತ್ತಮವಾದ ದ್ರವ್ಯ ಅಂತ ಅನ್ಕೊಂಡ್ರೆ ಇದು ಅನುತ್ತಮವಾದ ದ್ರವ್ಯ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಉತ್ತಮ ಅಲ್ವಾ ಅದು ಅಂತ ಪ್ರಶ್ನೆ ಅಲ್ಲ. ಅಲ್ಲಿ ಅನುತ್ತಮ ಅನ್ನೋ ಪದಕ್ಕೆ ಅರ್ಥ ಸ್ವಲ್ಪ ಬೇರೆ ರೀತಿಯಾಗಿ, ಯಾವುದಕ್ಕಿಂತಲೂ ಉತ್ತಮವಾದದ್ದು ಬೇರೆ ಇನ್ನೊಂದಿಲ್ವೋ ಅಂಥದ್ದು ಅನುತ್ತಮ ಅಂತ. ಉತ್ತಮ ಅಂದ್ರೇನೆ ಬೆಸ್ಟ್, ಅನುತ್ತಮ ಅಂದ್ರೆ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತಂದ್ಬಿಟ್ಟು ಹಾಗಿರುವಂತಹದ್ದಕ್ಕೆ ಅನುತ್ತಮ ಅಂತ ಹೇಳ್ತಾರೆ. ನೋಡೋದಿಕ್ಕೆ ಅದು ಉತ್ತಮ ಅನ್ನೋದಕ್ಕೆ ಆಪೋಸಿಟ್ ಆಗಿ ಕಾಣಿಸುತ್ತೆ. ಇವಾಗ ಧರ್ಮ ಅನ್ನೋಕ್ಕೆ ಅಧರ್ಮ ಅನ್ನೋದು ಆಪೋಸಿಟ್ಟು, ಜ್ಞಾನ ಅನ್ನೋದಕ್ಕೆ ಅಜ್ಞಾನ ಅನ್ನೋದು ಆಪೋಸಿಟ್ಟು. ಆ ಪದ ಏನಾದ್ರೂ ಸ್ವರದಿಂದ ಆರಂಭವಾಗಿದ್ರೆ ಅ ಅಂತ ಮೊದಲು ಹಾಕಕ್ಕಾಗಲ್ಲ. ಅಧರ್ಮ ಅಜ್ಞಾನ ಅನ್ನೋದ್ರೆಲ್ಲ ಆ ಹಾಕಿದ್ವಿಲ್ಲ, ಹಾಗಾಗೋದಿಲ್ಲ, ಅನ್ ಹಾಕ್ಬೇಕಾಗುತ್ತೆ ಸ್ವರದಿಂದ ಆರಂಭವಾದ. ಏಕ ಅನ್ನೋದಕ್ಕೆ ಆಪೋಸಿಟ್ ಅನೇಕ, ಅಂತ ಅನಂತ, ಹಾಗೆ ಅನು ಅಂತ ಸೇರಿಸ್ಕೊಳ್ಳುತ್ತೆ. ಹಾಗೆ ಉತ್ತಮ ಅನುತ್ತಮ, ಇಲ್ಲಿ ಅನುತ್ತಮ ಅನ್ನೋದಕ್ಕೆ ಆ ನೆಗೆಟಿವ್ ಅರ್ಥ ಅಲ್ಲ, ಅದನ್ನ ವಿರೋಧಿಸಿ ಅದಕ್ಕೆ ವಿರುದ್ಧವಾದಂತಹ ಒಂದು ಅರ್ಥವನ್ನು ಹೇಳೋದಿಕ್ಕೆ ಹೊರಟಿದ್ದಲ್ಲ ಅದು. ನಾಸ್ತಿ ಉತ್ತಮಂ ಯಸ್ಮಾತ್ ತತ್ ಅಂತ ಹೇಳ್ಬಿಟ್ಟು ಯಾವುದಕ್ಕಿಂತಲೂ ಉತ್ತಮವಾದ್ದು ಮತ್ತೊಂದು ಇಲ್ವೋ ಅಂಥದ್ದು ಅನುತ್ತಮ ಅಂತ ಹೇಳೋದು. ಅಲ್ಲಿಗೆ ವಿದ್ಯೆ ಎನ್ನುವಂಥದ್ದೇನೆ ಉತ್ತಮೋತ್ತಮವಾದಂತಹ ದ್ರವ್ಯ ಅಂತ ಹೇಳ್ದಂಗಾಯ್ತು. ಸರಿ ಸ್ವಾಮಿ, ಹೀಗೆಲ್ಲ ಹೇಳೋದು ಸುಲಭ, ಆದರೆ ಅದಕ್ಕೊಂದು ಕಾರಣ ಯಾರು ಇದೆಯಾ ಹೇಳಿ ಅಂತ ಹೇಳಿದ್ರೆ ಒಂದಲ್ಲ 3 ಕಾರಣ ಕೊಡ್ತೀನಿ ಅಂತ ಹೇಳುತ್ತೆ ಈ ಸುಭಾಷಿತ. ಏನ್ ಹೇಳುತ್ತೆ ಅಂದ್ರೆ, ಒಂದು ಆಹಾರ್ಯತ್ವಾತ್, ಎರಡನೇದು ಅನರ್ಘ್ಯತ್ವಾತ್, ಮೂರನೇದು ಅಕ್ಷಯತ್ವಾಚ್ಚ ಸರ್ವದಾ ಅಂತಂದ್ಬಿಟ್ಟು 3 ಕಾರಣಗಳನ್ನು ಕೊಟ್ಟು ನೋಡಿ, ಈ ಕಾರಣಗಳಿಂದಾಗಿ ವಿದ್ಯೆ ಅನ್ನುವಂಥದ್ದೇನೆ ಉತ್ತಮೋತ್ತಮವಾದಂತಹ ದ್ರವ್ಯ, ಅದೇ ಸಂಪತ್ತು ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಏನು ಆಹಾರ್ಯತ್ವ ಅಂದ್ರೆ ಏನು ಅಂತಂದ್ರೆ ನೋಡಿ, ಹರಣ ಮಾಡುವುದು ಅಂತಂದ್ರೆ ಕದ್ದು ಬಿಡೋದು. ಹರಣ, ಅಪಹರಣ, ನಮಗೆಲ್ಲ ಅಪಹರಣ ಅನ್ನೋದು ಹೆಚ್ಚು ಪ್ರಸಿದ್ಧವಾಗಿ ಗೊತ್ತಿರೋವಂಥದ್ದು. ಸಂಸ್ಕೃತದಲ್ಲಿ ಹರಣ ಅನ್ನೋದಕ್ಕೂ ಒಯ್ದು ಬಿಡುವುದು, ತೆಗೆದುಕೊಂಡು ಹೋಗಿಬಿಡುವುದು ಅನ್ನೋ ಈ ಅರ್ಥಗಳಿದೆ. ಯಾವುದನ್ನ ಹಾಗೆ
ಇನ್ನೊಬ್ರು ಎತ್ಕೊಂಡು ಹೋಗ್ಬಿಡ್ಬಹುದೋ ಅಂಥದ್ದು ಹಾರ್ಯ ಅಂತ ಅನಿಸ್ಕೊಳತ್ತೆ. ತಂದು ಕೊಡೋದಾದ್ರೆ ಆಹಾರ್ಯ ಅಂತ ಆಗುತ್ತೆ. ಈ ಭರತನಾಟ್ಯದವ್ರನ್ನ ಕೇಳಿದ್ರೆ ನೀವು, ಅವರು ಆಹಾರ್ಯ ಅನ್ನೋ ಪದನ ಉಪಯೋಗಿಸಿರ್ತಾರೆ. ಅದರಲ್ಲಿ 4 ವಿಧವಾದಂತಹ ಅಭಿನಯದ ಅಂಗಗಳು ಇರುವಂತಹದ್ದು. ಅದರಲ್ಲಿ ಒಂದು ನಮ್ಮ ವೇಷಭೂಷಣಕ್ಕೆ ಸಂಬಂಧಪಟ್ಟಂತಹದ್ದು, ಇನ್ನೊಂದು ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದನ್ನ ತೋರಿಸ್ಕೊಳ್ಳುವಂತಹದ್ದು, ಇನ್ನೊಂದು ಮಾತಿನಿಂದ ಬರುವಂತಹದ್ದು. ಹೀಗೆ ಆಂಗಿಕ ಅಂದ್ರೆ ಕೈಕಾಲುಗಳ ಮೂವ್ಮೆಂಟ್, ಚಲನವಲನಗಳಿಂದ. ಚಲನ ಅಂತಂದ್ರೆ ಅದು ಚಲಿಸುವಂತೆ ಮಾಡೋದು, ವಲನ ಅಂದ್ರೆ ತಿರುಗಿಸೋದು. ಹೀಗೆ ಚಲನ ವಲನ ಇವುಗಳಿಂದ ತೋರಿಸುವಂತಹದ್ದು ಆಂಗಿಕ ಅಂತ ಅನ್ಸ್ಕೊಳತ್ತೆ. ಮಾತಿನಿಂದ ಹೇಳೋದು ವಾಚಿಕ ಅಂತ ಅನ್ಸ್ಕೊಳತ್ತೆ. ಆಹಾರ್ಯ ಅಂತಂದ್ರೆ ವೇಷಭೂಷಣಗಳು. ಒಬ್ಬ ರಾಜ ಅಂತಂದ್ರೆ ಅವನಿಗೆ ಸರಿಯಾದ ವೇಷಭೂಷಣಗಳಿರಬೇಕು ಇತ್ಯಾದಿಯಾಗಿ. ಹಾಗೆ ಅವರ ಸ್ಥಾನಮಾನಗಳದ್ದು ಏನಿದೆಯೋ ಅದಕ್ಕೆ ಆ ಪಾತ್ರಕ್ಕೆ ಅನುಗುಣವಾಗಿರುವಂತಹದ್ದು ಅದು ಆಹಾರ್ಯ ಅಂತ ಅನ್ಸ್ಕೊಳತ್ತೆ. ಆದ್ರೆ ಆಹಾರ್ಯ ಅಂತಂದ್ರೆ ಯಾವುದನ್ನ ಬೇರೆಯವರು ಕಿತ್ಕೊಂಡು ಹೋಗ್ಬಿಡಕ್ ಆಗ್ಬಿಡೋದಿಲ್ವೋ, ಕದ್ಕೊಂಡು ಹೋಗ್ಬಿಡಕ್ ಆಗ್ಬಿಡೋದಿಲ್ವೋ, ಅಪಹರಣ ಮಾಡಕ್ ಆಗೋದಿಲ್ವೋ ಅಂಥದ್ದು ಅಂತಂದ್ಬಿಟ್ಟು. ಹಾರ್ಯ ಅಂದ್ರೆ ತೆಗೆದುಕೊಂಡು ಹೋಗ್ಬಿಡಕ್ಕೆ ಆಗ್ಬಿಡುವಂಥದ್ದು ಅದಲ್ಲದ್ದು. ವಿದ್ಯೆ ಅನ್ನುವಂತಹ ಧನ ಇದೆಯಲ್ಲ, ಅದನ್ನ ಯಾರು ಬಂದ್ಬಿಟ್ಟು ನಮಗೆ ಏನು ಚಾಕು ತೋರಿಸ್ಬಿಟ್ಟು ಅಥವಾ ಗನ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ನೀನು ವಿದ್ಯೆ ಎಲ್ಲ ಕೊಟ್ಬಿಡು ಅಂತಂದ್ಬಿಟ್ಟು ಯಾರು ಬಂದು ಕಿತ್ಕೊಳಕ್ ಆಗೋದಿಲ್ಲ. ನಮ್ಮ ಒಳಗಡೆ ಇರುವಂತಹ ಸಂಪತ್ತದು. ಆದ್ರಿಂದ ಆಹಾರ್ಯತ್ವ ಯಾರು ಬಂದು ಕಿತ್ಕೊಂಡು ಹೋಗಕ್ ಆಗದೆ ಇರುವಂತಹ ಸಂಪತ್ತು ಅದು ಅಂತ. ನಮ್ಮ ಹತ್ರ ಇರುವಂತಹ ಬೇರೆ ಸಂಪತ್ತುಗಳೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ಅದು ಚೋರಹಾರ್ಯ ಅಥವಾ ರಾಜಹಾರ್ಯ ಅಂತಂದ್ಬಿಟ್ಟು. ಇಲ್ಲ ಕಳ್ಳರು ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲದೆ ಹೋದ್ರೆ ರಾಜರು, ಗೌರ್ಮೆಂಟ್ ಅಫಿಷಿಯಲ್ಸು ಅವ್ರು ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕಿತ್ಕೊಳ್ಳುವಂಥದ್ದು ಇರತ್ತೆ, ಅಥವಾ ಇನ್ಯಾವುದಕ್ಕೋ ಫೈನ್ ಹಾಕ್ಬಿಟ್ಟು ಕಿತ್ಕೊಂಡು ಹೋಗುವಂಥದ್ದು ಇರತ್ತೆ. ನಮ್ಮಲ್ಲಿರುವಂತಹ ಸಂಪತ್ತನ್ನ ಕದಿಯೋದಿಕ್ಕೆ ಬೇರೆಯವರಿಗೆ ಎಷ್ಟೆಷ್ಟೋ ಮಾರ್ಗಗಳಿದೆ. ಹೀಗೆಲ್ಲ ಆಗೋಗ್ಬಿಟ್ಟು ಬೇರೆಯವರು ಬಂದು ನಮ್ಮ ಹೆದರಿಸಿ ಬೆದರಿಸಿ ಕಿತ್ಕೊಂಡು ಹೋಗ್ಬಹುದು, ಅಥವಾ ಇನ್ಯಾವುದೋ ಅಫಿಷಿಯಲ್ ಆಗಿ ಏನೋ ಕಾರಣ ಕೊಟ್ಬಿಟ್ಟು ಅದನ್ನ ತಗೊಂಡೋಗ್ಬಿಡ್ಬೋದು. ಈ ಥರದ್ದೆಲ್ಲ ಇರತ್ತೆ. ಆದ್ರೆ ಈ ತರಹ ಯಾರೂ ಮಾಡಕ್ ಆಗದೆ ಇರೋವಂತಹದ್ದು ನಮ್ಮ ಒಳಗಡೆನೆ ಇರುವಂತಹ, ನಾವು ಸಂಪಾದಿಸಿದ ಮೇಲೆ ಅದು ನಮ್ಮ ಒಳಗಡೆನೆ ಇರುವಂತಹದ್ದು ಅನ್ನೋ ಹಾಗಿರುವಂತಹದ್ದೇನೆ ಈ ವಿದ್ಯೆ ಎನ್ನುವಂತಹ ಸಂಪತ್ತು. ಆದ್ರಿಂದ ವಿದ್ಯೆ ಅನ್ನುವಂಥದ್ದು ಆಹಾರ್ಯವಾದಂತಹದ್ದು. ಬೇರೆಯವರು ಕದಿಯೋದಿಕ್ಕಾಗ್ಲಿ ಕಿತ್ಕೊಳ್ಳೋದಿಕ್ಕಾಗ್ಲಿ ಆಗೋದಿಲ್ಲ. ಕದಿಯೋದು ಅಂದ್ರೆ ಗುಟ್ಟಲ್ಲಿ ತಗೊಳ್ಳೋದು, ಕಿತ್ಕೊಳ್ಳೋದು ಅಂದ್ರೆ ಬಲಪ್ರಯೋಗ ಮಾಡಿ ಕಿತ್ಕೊಳ್ಳುವಂತಹದ್ದು. ಹಾಗೆ ಅದು ಎರಡಕ್ಕೂ ಬಗ್ಗದಂತಹ ಐಶ್ವರ್ಯವದು. ಅನರ್ಘ್ಯತ್ವಾತ್ ಎರಡನೇ ಕಾರಣ, ಅದು ಬಹಳ ಬೆಲೆ ಬಾಳುವಂಥದ್ದು. ಸಂಸ್ಕೃತದಲ್ಲಿ ಅರ್ಘ ಅನ್ನೋ ಪದಕ್ಕೆ ಬೆಲೆ ಬಾಳೋದು ಅಂತ ಅರ್ಥ. ಅರ್ಹ ಅನ್ನೋದು ಅದೇನೇನೆ. ಸಂಸ್ಕೃತದಲ್ಲಿ ಮಹಾರ್ಹ, ಮಹಾರ್ಘ ಅನ್ನೋ ಪದಗಳನ್ನ ಬಳಸ್ತಾರೆ. ತುಂಬಾ ಬೆಲೆ ಬಾಳುವಂತಹದ್ದು ಅನ್ನುವಂತಹದ್ದಕ್ಕೆ ಅದನ್ನ ಬಳಸುವಂತಹದ್ದು. ಅನರ್ಘ್ಯ ಅಂತಂದ್ರೆ ಯಾವುದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ವೋ ಅಷ್ಟು ಪ್ರಶಸ್ತವಾದಂತಹದ್ದು ಅನರ್ಘ್ಯ ಅಂತಂದ್ಬಿಟ್ಟು. ಅನರ್ಘ್ಯ ರತ್ನ ಅಂತ ಹೀಗೆಲ್ಲ ನಾವು ಬಳಸುವಂತಹದ್ದು ಉಂಟು. ಹಾಗೆ ವಿದ್ಯೆ ಅನ್ನುವಂಥದ್ದು ತುಂಬಾ ಅನರ್ಘ್ಯವಾದಂತಹದ್ದು ಅಂತಂದ್ಬಿಟ್ಟು. ಅದಕ್ಕೆ ಆಹಾರ್ಯ ಅಂತ ಹೇಳೋದನ್ನೇ ಇನ್ನೊಂದು ಸುಭಾಷಿತ ಕೂಡ ಹೇಳುತ್ತೆ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ಅಂತಂದ್ಬಿಟ್ಟು ಒಂದು ಶ್ಲೋಕ ಹೇಳುತ್ತೆ. ಅದೇನಂದ್ರೆ ಕಳ್ಳರು ಕದಿಯಕ್ಕಾಗಲ್ಲ ಅಂತ ಹೇಳಿದ್ದು ಒಂದು, ರಾಜರು ಕದಿಯಕ್ಕಾಗೋದಿಲ್ಲ ಅಂತ ಹೇಳಿದ್ದು ಇನ್ನೊಂದು. ಮತ್ತು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ತುಂಬಾ ಪ್ರೀತಿಯಿಂದ ಇರುವಂತಹ ಅಣ್ಣ ತಮ್ಮಂದಿರುಗಳಿಗೇನೆ ಎಷ್ಟೋ ಸಲ ಜಗಳ ಬಂದ್ಬಿಡತ್ತೆ. ಯಾತಕ್ಕೆ ಬರುತ್ತೆ ಅಂದ್ರೆ ಪ್ರಧಾನವಾಗಿ ಆಸ್ತಿ ವಿಷಯದಲ್ಲಿ ಬಂದ್ಬಿಡತ್ತೆ. ಆಸ್ತಿ ವಿಷಯ ನನಗಿಷ್ಟು ಬರಬೇಕು, ನನಗೆ ಅದು ಬೇಕು, ಈ ಥರದ್ದೆಲ್ಲಾನು ಅಂಶಗಳು ಬಂದ್ಬಿಟ್ಟು ಜಗಳಗಳೆಲ್ಲ ಉಂಟಾಗ್ಬಿಡುವಂತಹದ್ದು. ಇದು ಈ ವಿದ್ಯೆ ಅನ್ನುವಂತಹ ಧನ ಇದೆಯಲ್ಲ, ಇದು ಭ್ರಾತೃಭಾಜ್ಯವಲ್ಲ ಅಂತಂದ್ಬಿಟ್ಟು. ಅಂದ್ರೆ ಸಹೋದರರು ಅದನ್ನ ಕೇಳಿ ಕಿತ್ಕೊಂಡ್ಬಿಡುವಂಥದ್ದಲ್ಲ ಅಂತಂದ್ಬಿಟ್ಟು. ಹೀಗೆ ಬೇರೆಯವರು ಕಿತ್ಕೊಳಕ್ ಆಗದೆ ಇರುವಂತಹ ವಿದ್ಯೆ ಇದು ಇರೋವಂತಹದ್ದು. ಮತ್ತು ಇದು ಅನರ್ಘ್ಯ ಅಂತಂದ್ರೆ ಬಹಳ ಶ್ರೇಷ್ಠವಾದಂತಹದ್ದು ಅಂತಂದು. ವಿದ್ಯೆಯ ಬೆಲೆ ಏನು ಅಂತ ಕೇಳಿದ್ರೆ ಸಂಸ್ಕೃತದಲ್ಲಿ ಅದರ ಬಗ್ಗೆ ಕೊಂಡಾಟ ಬಹಳ ಇದೆ. ಅದು ನಮ್ಮನ್ನ ಇಹದಲ್ಲಿ ಸುಖವಾಗಿ ಇರೋದಿಕ್ಕೆ ಬೇಕಾದ್ದು ಯಾವ ರೀತಿಯೋ ಅದಲ್ಲದೇನೆ
ನಮಗೆ ಮುಕ್ತಿಯ ಪರ್ಯಂತವೂ ಕೂಡ ನಮಗೆ ಬೇಕಾದ್ದನ್ನೆಲ್ಲಾನು ಕರುಣಿಸುವಂತಹದ್ದು ವಿದ್ಯೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ಗಾದೆ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಅದನ್ನ ಎಷ್ಟೋ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕೂಡ ಅದನ್ನ ಲೋಗೋವಾಗಿ ಹಾಕೊಂಡಿರುವಂತಹದ್ದನ್ನ ನೋಡ್ಬೋದು. ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತಂದ್ಬಿಟ್ಟು, ಯಾವುದು ನಮಗೆ ಮುಕ್ತಿಗೆ ಕಾರಣವಾಗುತ್ತದೋ ಅದನ್ನೇ ವಿದ್ಯೆ ಅಂತ ಕರೆಯುವಂತಹದ್ದು, ಅದುವೇ ವಿದ್ಯೆ ಅಂತ ಹೇಳ್ಬಿಟ್ಟು. ವಾಸ್ತವವಾಗಿ ಅದು ವಿಷ್ಣು ಪುರಾಣದಲ್ಲಿ ಬಂದಿರುವಂತಹ ಮಾತು. ತತ್ ಕರ್ಮ ಎನ್ನ ಬಂಧಾಯ ಸಾ ವಿದ್ಯಾ ಯಾ ವಿಮುಕ್ತಯೇ ಅನ್ನುವಂತಹ ಮಾತದು. ಅಂದ್ರೆ ಸರಿಯಾದ ಕರ್ಮ ಅಂದ್ರೆ ಯಾವುದಪ್ಪ ಅಂತಂದ್ರೆ ಯಾವುದು ನಮಗೆ ಬಂಧನಕ್ಕೆ ಕಾರಣವಾಗೋದಿಲ್ವೋ ಅಂತಹದ್ದು ಅಂತ. ಅಂದ್ರೆ ಲೋಕದಲ್ಲಿ ನಾವು ಮಾಡುವಂತಹ ಕರ್ಮಗಳು ಎಲ್ಲಾನು ಒಂದೊಂದು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಪಾಶವೇ ಆಗಿರತ್ತೆ, ನಮ್ಮನ್ನ ಕಟ್ಟಿ ಹಾಕುವಂತಹದ್ದೇ ಆಗಿರತ್ತೆ. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂತ ಹೇಳಿ, ನಾವು ಏನು ಕರ್ಮಗಳನ್ನು ಮಾಡಿದ್ರು ಕೂಡ ಅದನ್ನ ಯಜ್ಞಾರ್ಥವಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಅದು ನಮ್ಮ ಬಂಧನಕ್ಕೆ ಕಾರಣವಾಗತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಯಜ್ಞಾರ್ಥವಾಗಿ ಮಾಡೋದು ಅಂದ್ರೆ ಏನು, ನಮಗೆ ಬಂಧನಕ್ಕೆ ಕಾರಣವಾಗದಂತೆ ಮಾಡೋದು ಅಂದ್ರೆ ಏನು ಅನ್ನೋದನ್ನ ಯಾವುದು ತೋರಿಸ್ಕೊಡುತ್ತೋ ಅದುವೇ ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ ಹೇಳುವಂಥ ಮಾತು. ಆದ್ದರಿಂದ ವಿದ್ಯೆ ಅನ್ನುವಂಥದ್ದು ಅನರ್ಘ್ಯವಾದಂತಹದ್ದು, ಅದಕ್ಕೆ ಎಷ್ಟು ಬೆಲೆ ಅಂತಲೇ ಕಟ್ಟೋದಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹದ್ದು ಅನ್ನೋ ಮಾತನ್ನ ಇದು ಹೇಳುತ್ತೆ. ಮೂರನೇದು ಅಕ್ಷಯತ್ವಾಚ್ಚ ಸರ್ವದಾ, ಅದು ಎಂದಿಗೂ ಕ್ಷಯಿಸುವಂತಹದ್ದಲ್ಲ. ಅದು ಅಂತಂದ್ರೆ ಅದು ಒಂಥರ ಎಲ್ಲ ಖರ್ಚಾಗೋಯ್ತು ಮುಗಿದೋಯ್ತು ಅಂತ ಅಲ್ಲ. ಅದನ್ನೇ ಸಂಸ್ಕೃತದಲ್ಲಿ ಇನ್ನೊಂದು ಮಾತಲ್ಲಿ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಲೋಕದಲ್ಲಿರುವಂತಹ ದುಡ್ಡು ಇದೆಯಲ್ಲ, ನಾವೆಲ್ಲ ಬಳಸುವಂತಹ ಬೇರೆ ಸಂಪಾದನೆ ಮಾಡುವಂತಹದ್ದು, ಅದನ್ನ ಯಾರಿಗಾದ್ರೂ ನಾವು ಕೊಟ್ಬಿಟ್ರೆ ಅಷ್ಟು ಮೈನಸ್ ಆಗೋಯ್ತು, ನಮ್ಮ ಅಕೌಂಟ್ನಲ್ಲಿ ಅಷ್ಟು ಮೈನಸ್ ಆಗೋಯ್ತು ಅಂತಂದ್ಬಿಟ್ಟು. ಇದು ಮೈನಸ್ ಆಗೋದಿಲ್ಲ, ಅಷ್ಟೇ ಅಲ್ಲ ಜಾಸ್ತಿ ಆಗತ್ತೆ ಅಂತ ಅಂದ್ಬಿಟ್ಟು. ಬೇರೆಯವ್ರಿಗೆ ಕೊಟ್ರೆ ನಮಗೆ ಜಾಸ್ತಿ ಆಗತ್ತೆ ಅಂತ. ವ್ಯಯೇ ಕೃತೆ ವರ್ಧತೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತಂದ್ಬಿಟ್ಟು. ಅಂದ್ರೆ ವಿದ್ಯೆಯನ್ನ ಯಾರಿಗಾರು ನಾವು ಕೊಟ್ಟ ಪಕ್ಷದಲ್ಲಿ ಅದು ವಿದ್ಯೆ ನಮ್ಮಲ್ಲೇ ಇನ್ನಷ್ಟು ಬೆಳೆಯುತ್ತೆ. ನಾನು ಎಷ್ಟೋ ಸಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದದ್ದು ಉಂಟು. ಏನಂತ ಹೇಳಿದ್ರೆ, ನಿಮಗೆ ನಿಮ್ಮ ಸಬ್ಜೆಕ್ಟ್ ಫಿಸಿಕ್ಸೋ ಮ್ಯಾಥಮೆಟಿಕ್ಸೋ ತುಂಬಾ ಚೆನ್ನಾಗಿ ಅರ್ಥವಾಗಬೇಕು ಅಂತ ಇಷ್ಟ ಇದ್ದ ಪಕ್ಷದಲ್ಲಿ ನೀವು ಮೊದಲು ಮಾಡಬೇಕಾದ್ರೆ ನಿಮ್ಗಿಂತ ಲೋಯರ್ ಕ್ಲಾಸಸ್ನವರಿಗೆ ಅದನ್ನೇ ಪಾಠ ಮಾಡಿ. ಹಂಗೆ ಪಾಠ ಮಾಡಕ್ ಹೋದ್ರೆ ನಿಮಗೆ ಫೌಂಡೇಶನ್ ಭದ್ರವಾಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಆದ್ರಿಂದ ಬೇರೆಯವರಿಗೆ ಕೊಟ್ಟಷ್ಟು ವೃದ್ಧಿ ಆಗುವಂತಹದ್ದು ಇದು ಇದರ ಅಕ್ಷಯತ್ವದ ಒಂದು ಲಕ್ಷಣ. ಇದು ಸರ್ವದಾ ಹೀಗೆ ಇರುವಂತಹದ್ದು. ಈ ಲಕ್ಷಣಗಳು ಹೀಗಿರೋದ್ರಿಂದ ಎಲ್ಲ ದ್ರವ್ಯಗಳಲ್ಲೂ ವಿದ್ಯೆ ಅನ್ನುವಂತಹ ಈ ಧನ ಏನಿದೆಯೋ ಅದೇ ಬಹಳ ಪ್ರಶಸ್ತವಾದದ್ದು ಅನ್ನುವಂತಹ ಮಾತನ್ನು ಹೇಳುತ್ತೆ. ಆದ್ರಿಂದ ನಮಗೆ ಇಹಕ್ಕೂ ಪರಕ್ಕೂ ಸಲ್ಲುವಂತೆ ಇರುವಂತಹ ವಿದ್ಯೆಯನ್ನ ನಾವು ಸಂಪಾದಿಸೋದಕ್ಕೆ ಪ್ರಯತ್ನ ಪಡಬೇಕಲ್ಲವೇ? ನಮಸ್ಕಾರ.